ಹಲೋ ಹಾಯ್ ಫ್ರೆಂಡ್ಸ್ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಅವರೆಕಾಳಲ್ಲಿ ಇನ್ನೊಂದು ಹೊಸ ರೆಸಿಪಿ ಅವರೆಕಾಳು ನೀರ್ ಸಾರು. ಇದು ತುಂಬಾ ಸಿಂಪಲ್ ಆಗಿ ಈಸಿ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಕೊಳ್ಳೋದು. ಹೇಗ್ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನೀವು ಅಕ್ಕಿ ತೊಳ್ದಿರೋ ನೀರನ್ನ ತಗೋಬೇಕು. ಒಂದ್ಸಲ ಅಕ್ಕಿನ ನೀವು ವಾಶ್ ಮಾಡ್ಕೊಂಬಿಡಿ. ಆಮೇಲೆ ಇನ್ನೊಂದ್ಸಲ ವಾಶ್ ಮಾಡ್ತಿರಲ್ಲ ಆ ನೀರನ್ನ ತಗೊಂಡು ಒಂದ್ 2-3 ಗ್ಲಾಸ್ ಜಾಸ್ತಿನೇ ಹಾಕೊಂಡು ನೀರನ್ನ ಚೆನ್ನಾಗಿ ಕಲಸಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನ ತಗೊಂಡು ವಾಶ್ ಮಾಡಿರೋ ನೀರನ್ನ ಯೂಸ್ ಮಾಡ್ಕೋಬೇಕು ಈ ಸಾಂಬಾರ್ಗೆ. ಈ ನೀರನ್ನ ಹಾಕೊಂಡ್ರೆ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ನೀರನ್ನ ನೀವು ಸಾಂಬಾರ್ ಮಾಡ್ತಿರಲ್ಲ ಆ ಪಾತ್ರೆಗೆ ಡೈರೆಕ್ಟ್ ಆಗಿ ಹಾಕೊಳ್ಳಿ. ಹಾಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಇದನ್ನ ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು ಒಂದ್ 2-3 ಕಡ್ಡಿಯಷ್ಟು ಅದನ್ನು ಹಾಕೊಂಡು ಮತ್ತೆ 1 ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್. ಡೈಜೆಷನ್ಗೆ ತುಂಬಾ ಒಳ್ಳೇದು ಕ್ಯಾಸ್ಟರ್ ಆಯಿಲ್. ಅದು ಕೂಡ 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಮತ್ತೆ ಇವಾಗ ನೀವು ಅವರೆಕಾಳನ್ನ ನಾನು 1.5 ಕೆಜಿಯಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ. ಅವರೆಕಾಳು ಜಾಸ್ತಿ ಹಾಕೊಂಡ್ರೆ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾಕೆಂದ್ರೆ ಈ ನೀರಲ್ಲೇನೆ ಅವರೆಕಾಳು ಹೊರಗಡೆನೆ ಕುಕ್ಕರಲ್ಲಿ ಕೂಗಿಸ್ಕೊಳ್ದೆ ಹೊರಗಡೆನೆ ಇದನ್ನ ಬೇಯಿಸ್ಕೊತೀವಿ ಅದಕ್ಕೋಸ್ಕರ. ಇದಕ್ಕೇನೆ ಮತ್ತೆ ಖಾರದ ಪುಡಿ ಸಾಂಬಾರ್ ಪೌಡರ್ ಬರುತ್ತಲ್ಲ ಅದು ಕೂಡ 3 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಖಾರ ಇನ್ನೂ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನ 1 ಸ್ಪೂನ್ ಎಕ್ಸ್ಟ್ರಾ ಹಾಕೋಬಹುದು. 3 ಸ್ಪೂನ್ ಸಾಂಬಾರ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಇದಕ್ಕೆ ನಾವು ಸ್ವಲ್ಪ 4-5 ಈರುಳ್ಳಿನ ಈ ತರ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕೊಳ್ಳಿ. ಮತ್ತೆ ಕರ್ಬೇವಿನ ಸೊಪ್ಪನ್ನು ಕೂಡ 4-5 ಕಡ್ಡಿಯಷ್ಟು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಹಾಕೊಳ್ಳಿ ಗ್ರೈಂಡ್ ಮಾಡೋದಕ್ಕೆ. ಮತ್ತೆ ಅರಶಿನ ಕೂಡ 1 ಸ್ಪೂನ್ ಅಷ್ಟು ಅರಶಿನ ಹಾಕೊಂಡು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ತರ್ತರಿಯಾಗೂ ಬೇಡ, ತುಂಬಾ ನೈಸ್ ಆಗು ಬೇಡ. ಈ ತರ ಮೀಡಿಯಂ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನ. ಇದೆಲ್ಲ ಗ್ರೈಂಡ್ ಮಾಡಾದ್ಮೇಲೆ ನಾವ್ ಇವಾಗ ಸಾಂಬಾರ್ ಕುದಿಸ್ಕೊತಾ ಇದ್ವಲ್ಲ ಅದಕ್ಕೆ ಇದನ್ನ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿ ಇರೋದಕ್ಕೆಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದ್ ಮಿಕ್ಸ್ ಆದ್ಮೇಲೆ ಆಲೂಗೆಡ್ಡೆ ನಾನು ಒಂದು 3 ಆಲೂಗೆಡ್ಡೆನ ದಪ್ಪ ದಪ್ಪಕ್ಕೆ ಈ ತರ ಕಟ್ ಮಾಡ್ಕೊಂಡು ದೊಡ್ಡ ಆಲೂಗೆಡ್ಡೆನೆ ತಗೊಳ್ಳಿ ಚೆನ್ನಾಗಿರುತ್ತೆ. ಮತ್ತೆ ಟೊಮೆಟೊ ಕೂಡನು 3 ಟೊಮೆಟೊನ ಈ ತರ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕೋತಾ ಇದೀನಿ. ಮತ್ತೆ ಬದ್ನೆಕಾಯಿ ಗ್ರೀನ್ ಕಲರ್ ಬದ್ನೆಕಾಯಿ ಉದ್ದ ಬದ್ನೆಕಾಯಿ ಬರುತ್ತಲ್ಲ ಅದನ್ನ ಅಷ್ಟೇ ಈ ತರ ಉದ್ದದಕ್ಕೆ ಕಟ್ ಮಾಡ್ಕೊಂಡು 4 ಭಾಗ ಮಾಡ್ಕೊಂಡು ಅದನ್ನು ಕೂಡ ಹಾಕೊಳ್ಳಿ. ಅವರೆಕಾಳನ್ನ ಇವಾಗ ಬೆಂದಿದ್ಯಾ ಇಲ್ವಾ ಅಂತ ಈ ತರ ಒಂದ್ ಅವರೆಕಾಳು ಎತ್ಕೊಂಡು ಈ ತರ ಪ್ರೆಸ್ ಮಾಡಿ ನೋಡಿ. ಅದು ಚೆನ್ನಾಗಿ ಬೆಂದಾದ್ಮೇಲೆ ನೀವು ಇದನ್ನೆಲ್ಲ ಆಲೂಗೆಡ್ಡೆನ ಟೊಮೆಟೊನ ಮತ್ತೆ ಬದ್ನೆಕಾಯಿನ ಹಾಕೊಳ್ಳಿ. ಮೊದ್ಲೇ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬೆಂದೋಗುತ್ತೆ, ಪಿಚ ಪಿಚ ಅಂತ ಆಗೋಗುತ್ತೆ. ಅದಕ್ಕೋಸ್ಕರ ಅವರೆಕಾಳು ಬೆಂದಾದ್ಮೇಲೆ ನೀವು ಈ ತರಕಾರಿನೆಲ್ಲ ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕೊಳ್ಳಿ. ಒಂದ್ 2-3 ಹಿಡಿಯಷ್ಟು ಹುಣಸೆ ರಸನ ಹಾಕೊಳ್ಳಿ ಇದಕ್ಕೆ. ಟೊಮೆಟೊ ಹುಳಿ ಇದ್ರೆ ಹುಣಸೆ ರಸ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಇದಕ್ಕೆ 2 ಸ್ಪೂನು ಉಪ್ಪನ್ನ ಇವಾಗ ಹಾಕೊಳ್ಳಿ. ತರಕಾರಿ ಮತ್ತೆ ಕಾಳು ಎಲ್ಲ ಬೆಂದಾದ್ಮೇಲೆ ಲಾಸ್ಟ್‌ಗೆ 2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಇನ್ನ ಒಂದ್ 5 ನಿಮಿಷ ಬೇಯಿಸ್ಕೊಳ್ಳಿ. ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಾದ್ಮೇಲೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಕೂಡ ಒಂದು 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. 1.5 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಡಿದ್ಮೇಲೆ ಇಂಗು ಒಂದು ಸ್ಪೂನ್ ಅಷ್ಟು ಇಂಗು ಅದನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ ಮಿಕ್ಸ್ ಆದ್ಮೇಲೆ ಒಣಮೆಣಸಿನಕಾಯಿ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಇಲ್ಲ ಒಣಮೆಣಸಿನಕಾಯಿ ಕೂಡ ಹಾಕೋಬಹುದು. ನಾನು ಬ್ಯಾಡಗಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಒಂದ್ 3-4 ಬ್ಯಾಡಗಿ ಮೆಣಸಿನಕಾಯಿನ ಈ ತರ ಪೀಸ್ ಮಾಡ್ಕೊಂಡು ಹಾಕೊಳ್ಳಿ. ಹಾಕೊಂಡು ಇಷ್ಟೇ ಇದಕ್ಕೆ ಒಗ್ಗರಣೆಗೆ ಸಾಂಬಾರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ 2 ನಿಮಿಷ ಸಿಮ್ಮಲ್ಲಿ ಇಟ್ಟು ಇದನ್ನ ಆಫ್ ಮಾಡಿ. ನೋಡಿ ಇವಾಗ ತುಂಬಾ ಟೇಸ್ಟಿಯಾದಂತ ಅವರೆಕಾಳು ನೀರ್ ಸಾರು ರೆಡಿ ಆಗಿದೆ. ಇದನ್ನ ನೀವು ಮುದ್ದೆ ಜೊತೆನಲ್ಲಿ ಅನ್ನ ಜೊತೆನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್‌ನ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.